ಸರ್ಕಾರಿ ದುಡ್ಡಲ್ಲಿ ಖಾಸಗಿ ಲೇಔಟ್ ಅಭಿವೃದ್ಧಿ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಮನೆಗಳೇ ಇಲ್ಲದ ಲೇಔಟ್ನಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಿರ್ಮಾಣವನ್ನ ಮಾಡಲಾಯಿತಾ ಅನ್ನುವಂತಹ ಪ್ರಶ್ನೆ ಇದು. ಅಂದ್ರೆ ಸರ್ಕಾರದ ಹಣದಲ್ಲಿ ಖಾಸಗಿ ಲೇಔಟ್ ಅನ್ನ ಡೆವಲಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದು. ಮಹಂತೇಶ್ವರ ಲೇಔಟ್ನಲ್ಲಿ ರಸ್ತೆ ನಿರ್ಮಾಣದ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಶರಣ ಸಿರಸಗಿ ಬಳಿಯ ಮಹಾಂತೇಶ್ವರ ಲೇಔಟ್ ಹೋರಾಟಗಾರ ರಾಜಕುಮಾರ್ ನಡಗೇರಿಯಿಂದ ಆಗಿರುವಂತಹ ಆರೋಪ, ಅಂದ್ರೆ ಇವರಿಂದ ಆರೋಪ ಮಾಡಲಾಗಿದೆ. ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. KRIDLಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಶಾಸಕರ ಸಂಬಂಧಿಕರಿಂದಲೇ ಲೇಔಟ್ ನಿರ್ಮಾಣದ ಆರೋಪವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಸರ್ವೆ ನಂಬರ್ ಯಾವುದು ಏನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ 37/4 ಮತ್ತು 5ರಲ್ಲಿನ ಲೇಔಟ್ನಲ್ಲಿ ರಸ್ತೆ ನಿರ್ಮಾಣ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡಿದೆ. KRIDL ಇಲಾಖೆಯಿಂದ ಮಾಡಿರುವಂತಹ ರಸ್ತೆ ಇದು ಅಂತ ಹೇಳಲಾಗ್ತಾ ಇದೆ. ಸುಮಾರು 40 ಲಕ್ಷ ವೆಚ್ಚದಲ್ಲಿ 2 ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆವರೆಗೆ ಯಾವುದೇ ರೀತಿಯಾದಂತಹ ಮನೆಗಳಿಲ್ಲ. ಆದರೂ ಕೂಡ ಮನೆಗಳ ಲ್ಯಾಂಡ್ ಮಾರ್ಕ್ ಅನ್ನ ಅಲ್ಲಿ ಅಧಿಕಾರಿಗಳು ತೋರಿಸಿದ್ದಾರೆ. ಮನೆಗಳೇ ಇಲ್ಲದೆ ಲ್ಯಾಂಡ್ ಮಾರ್ಕ್ ಹೇಗೆ ತೋರಿಸೋದಕ್ಕೆ ಸಾಧ್ಯ ಅನ್ನುವಂಥ ಚರ್ಚೆ ಇದೀಗ ಆಗಿದೆ. ಶರಣ ಸಿರಸಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 37/4ರಲ್ಲಿ ಇದು KKRDB ಅನುದಾನವನ್ನು ಲ್ಯಾಂಡ್ ಆರ್ಮಿಗೆ ಕೊಟ್ಟಿದ್ದಾರೆ. ಅದು 2 ರೋಡ್ ಇದೆ ಸರ್. ಮಹಾಂತೇಶ್ವರ ಕಾಲನಿ ಅಂತೇಳಿ 20 ಲಕ್ಷದೊಂದು 20 ಲಕ್ಷದೊಂದು ಅಂತೇಳಿ. ಬಟ್ ಸ್ಟಾರ್ಟಿಂಗ್ ಏನು ರೇಣುಕಾ ಮಡಪತಿ ಮನೆಯಿಂದ ಗತ್ತುರ್ಗಿ ಅವರ ಮನೆಗೆ ಏನಿದೆ ಅಲ್ಲಿನೂ ಒಟ್ಟ ಆ ಏರಿಯಲ್ಲಿ ಒಟ್ಟು ಮನೆಗಳೇ ಇಲ್ಲ. ಜನದಟ್ಟ ಸಂದಣಿ ಇದ್ದಲ್ಲಿ ಏನಪ್ಪ ಅಂತಂದರೆ ರೋಡ್ ಮಾಡಬೇಕಂತೇಳಿ ಸರ್ಕಾರದ ಆದೇಶನೇ ಇದೆ. ಅಲ್ಲಿ 2 ಲೇಔಟ್ನಲ್ಲಿ ಒಟ್ಟೆ ಮನೆಗಳೇ ಇಲ್ಲ ಸರ್ ಅಲ್ಲಿ. ಏನು ಉದ್ದೇಶಕ್ಕೆ ಮಾಡ್ಯಾರ ಸರ್ ಇಲ್ಲಿ ಅವರು